ಹ್ಮ್. ಸಾಮಾನ್ಯವಾಗಿ ನಾವು ಮನುಷ್ಯರು ಒಂದು ವ್ಯವಹಾರದ ಬಗ್ಗೆ ಯೋಚನಿಸ್ತಾರೆ, ಅಲ್ಲಿ ಒಂದು ನಿರ್ದಿಷ್ಟವಾದ ಲೆಕ್ಕಾಚಾರ ಇದ್ದೇ ಇರುತ್ತಲ್ವಾ? ಹೌದು. ಅಂದ್ರೆ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗ್ತೀವಿ, ಹಣ ಕೊಡ್ತೀವಿ, ನಮಗೆ ಬೇಕಾದ ಹಾಲು ಅಥವಾ ಪೇಪರ್ ತರ್ತೀವಿ. ಹೌದು, ಇದೊಂದು ಬಹಳ ಸ್ಪಷ್ಟವಾದ ಕೊಡುಕೊಳ್ಳುವಿಕೆ. ಎಕ್ಸಾಕ್ಟ್ಲಿ. ಕಚೇರಿಯಲ್ಲಿ ತಿಂಗಳುಗಟ್ಲೆ ಕೆಲಸ ಮಾಡ್ತೀವಿ, ಕೊನೆಯಲ್ಲಿ ಸಂಬಳ ನಿರೀಕ್ಷೆ ಮಾಡ್ತೀವಿ. ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ದೈನಂದಿನ ಬದುಕೆಲ್ಲವೂ ಇದೇ ತರ್ಕದ ಮೇಲೆ, ಇದೇ ರಿವಾರ್ಡ್ ಸಿಸ್ಟಮ್ ಮೇಲೆ ನಡೆಯುತ್ತೆ. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಖಂಡಿತ. ಈ ವ್ಯವಹಾರದ ಮನಸ್ಥಿತಿ ನಮ್ಮ ನರನಾಡಿಗಳಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ, ನಾವು ಕೊಡುವ ಪ್ರತಿಯೊಂದಕ್ಕೂ ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷೆ ಮಾಡೇ ಮಾಡ್ತೀವಿ. ಅದು ಕೇವಲ ಹಣ ಅಥವಾ ವಸ್ತುವಾಗಿರ್ಬೇಕು ಅಂತ ಏನಿಲ್ಲ. ಹೌದು. ಯಾರಿಗಾದರೂ ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಅವರಿಂದ ಒಂದು ಧನ್ಯವಾದ ಅಥವಾ ಸಮಾಜದಲ್ಲಿ ಒಂದು ಮರ್ಯಾದೆಯನ್ನಾದರೂ ನಾವು ನಿರೀಕ್ಷಿಸ್ತೀವಿ. ಪ್ರತಿಫಲವಿಲ್ಲದ ಯಾವುದೇ ಕ್ರಿಯೆ ನಮ್ಗೆ ಸಹಜವಾಗಿ ಅರ್ಥನೇ ಆಗಲ್ಲ, ಗೊತ್ತಾ? ಅದೇ ಇಲ್ಲಿಯೇ ವಿಚಾರ ತುಂಬಾ ಕುತೂಹಲಕಾರಿಯಾಗೋದು. ನೋಡಿ, ನಾವು ಇದೇ ದೈನಂದಿನ ವ್ಯವಹಾರದ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಭಗವಂತನ ಮುಂದಿಗೂ ಇಡ್ತೀವಿ. ನಿಜ. ದೇವಸ್ಥಾನಕ್ಕೆ ಹೋದಾಗ್ಲೂ ಅದೇ ಲೆಕ್ಕಾಚಾರ. ಹೌದು ತಾನೆ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಾನಿಷ್ಟೊತ್ತು ಪೂಜೆ ಮಾಡಿದ್ದೀನಿ, ಇಷ್ಟು ಕಾಯಿ ಒಡೆದಿದ್ದೀನಿ, ನನ್ಗೆ ಆ ಪ್ರಮೋಷನ್ ಕೊಡು ಅಥವಾ ಒಳ್ಳೆ ಕೆಲ್ಸ ಕೊಡು ಅಂತ ಕೇಳ್ತೀವಿ. ಖಂಡಿತವಾಗ್ಲೂ. ಆದರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ನಾವು ಆಯ್ದುಕೊಂಡಿರುವ ಮೂಲಗಳು ಈ ಇಡೀ ವ್ಯವಹಾರದ ಕಲ್ಪನೆಯನ್ನ ಸಂಪೂರ್ಣವಾಗಿ ಬುಡುಮೇಲು ಮಾಡುತ್ತವೆ. ಅಂದ್ರೆ ಆ ಮೂಲಗಳು ವಾದಿಸುವಂತೆ ಆ ಕೊಡುಕೊಳ್ಳುವಿಕೆಯ ಲೆಕ್ಕಾಚಾರವು ಭಕ್ತಿಯಾಗಲು ಸಾಧ್ಯವೇ ಇಲ್ಲ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದ ಆಕರಗಳು ಅಂದ್ರೆ ನಾರದ ಭಕ್ತಿಸೂತ್ರ ಮತ್ತು 13ನೇ ಶತಮಾನದ ದಾರ್ಶನಿಕ ಶ್ರೀ ಮಧ್ವಾಚಾರ್ಯರ ತತ್ವಜ್ಞಾನ. ಇವು ನೈಜ ಭಕ್ತಿಗೂ ಮತ್ತು ಲೌಕಿಕ ವ್ಯವಹಾರಕ್ಕೂ ಇರುವ ವ್ಯತ್ಯಾಸವನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತವೆ. ಓಕೆ, ಈ ಆಕರಗಳ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸೋಣ. ಶ್ರೀ ಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನು ರಚಿಸಿದ್ದಾರಲ್ವಾ? ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯದಂತಹ ಈ ಮಹತ್ವದ ಕೃತಿಗಳನ್ನು ಒಟ್ಟಾರೆಯಾಗಿ ಸರ್ವಮೂಲ ಅಂತ ಕರೀತಾರೆ. ಹೌದು. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಂದಿನ ವೇಗದ ಬದುಕಿನಲ್ಲಿ ಈ 37 ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಅಸಾಧ್ಯದ ಮಾತು. ಅದು ನಿಜಕ್ಕೂ ಕಷ್ಟನೇ. ಅದಕ್ಕಾಗಿ ಒಂದು ಪರಿಹಾರವೂ ಇದೆ. ಎಕ್ಸಾಕ್ಟ್ಲಿ. ಆ ಸವಾಲಿಗೆ ಪರಿಹಾರವಾಗಿ ಶ್ರೀ ವ್ಯಾಸತೀರ್ಥರು ಈ ಎಲ್ಲಾ ಗ್ರಂಥಗಳಲ್ಲಿರುವ ಪ್ರಧಾನವಾದ 9 ತತ್ವಗಳನ್ನು ಅಂದ್ರೆ ಆ ನವಪ್ರಮೇಯಗಳನ್ನು, ನವಪ್ರಮೇಯ ರತ್ನಮಾಲಾ ಎಂದ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಕ್ರೋಢೀಕರಿಸಿದ್ದಾರೆ. ಇದು ಎಂತಹ ಸಾಧನೆ ಅಂದ್ರೆ, ಇಡೀ ದ್ವೈತ ತತ್ವಜ್ಞಾನದ ಸಾಗರವನ್ನು ಕೇವಲ ಒಂದು ಹನಿಯಲ್ಲಿ ಹಿಡಿದಿಟ್ಟಂತೆ. ಆ 9 ಪ್ರಮೇಯಗಳು ನಮಗೆ ಒಂದು ಆಧ್ಯಾತ್ಮಿಕ ಪಯಣದ ನಕ್ಷೆಯನ್ನು ಒದಗಿಸ್ತಾನೆ. ಆ ನಕ್ಷೆಯಲ್ಲಿ ಇಂದು ನಾವು ಪ್ರಮುಖವಾಗಿ ಗಮನ ಹರಿಸುತ್ತಿರುವುದು ಆ 7ನೇ ಪ್ರಮೇಯದ ಮೇಲೆ. ಅದೇ ಅಮಲಾ ಭಕ್ತಿಶ್ಚ ತತ್ಸಾಧನಂ ಎಂಬ ಸೂತ್ರ. ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂದ್ರೆ ಇದರ ಅರ್ಥ ಮುಕ್ತಿಗೆ ಅಥವಾ ಅಂತಿಮ ಬಿಡುಗಡೆಗೆ ಅಮಲವಾದ ಭಕ್ತಿ ಮಾತ್ರವೇ ಸಾಧನ ಅಂತ. ಕರೆಕ್ಟ್. ಈ ಅಮಲ ಭಕ್ತಿ ಎಂದರೆ ಏನು? ನಾರದ ಭಕ್ತಿಸೂತ್ರದ 7ನೇ ಸೂತ್ರದ ಪ್ರಕಾರ ನಿಜವಾದ ಭಕ್ತಿ ಎಂದರೆ ಏನು ಎಂಬುದನ್ನೇ ನಾವು ಇಂದು ಬಿಡಿಸಿ ನೋಡಬೇಕಾಗಿದೆ. ಆದರೆ ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿಯಾದ ಮೋಕ್ಷ ಅಥವಾ ಮುಕ್ತಿಯ ಬಗ್ಗೆ ಮಾತನಾಡುವ ಮೊದಲು ಆ ಜೀವನದ ಚೌಕಟ್ಟನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ವಾ? ಖಂಡಿತ. ಏಕಾಏಕಿ ಭಕ್ತಿಯ ಬಗ್ಗೆ ಮಾತನಾಡುವುದಕ್ಕೂ ಮುನ್ನ ಬದುಕಿನ 4 ಮಜಲುಗಳು ಮತ್ತು 4 ಗುರಿಗಳ ಬಗ್ಗೆ ನಮ್ಮ ಪ್ರಾಚೀನರು ಬಹಳ ಸ್ಪಷ್ಟವಾದ ವಿನ್ಯಾಸವೊಂದನ್ನು ರೂಪಿಸಿದ್ದಾರೆ. ಆ ವಿನ್ಯಾಸವೇ ಜೀವನದ 4 ಆಶ್ರಮಗಳು ಮತ್ತು 4 ಪುರುಷಾರ್ಥಗಳು. ಹೌದು. ನಮ್ಮ ಬದುಕನ್ನು 4 ಘಟ್ಟಗಳಾಗಿ ವಿಂಗಡಿಸಲಾಗಿದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ. ಎಕ್ಸಾಕ್ಟ್ಲಿ. ಬ್ರಹ್ಮಚರ್ಯವು ಕಲಿಕೆ ಮತ್ತು ಶಿಸ್ತಿನ ಕಾಲಾವಧಿ. ನಂತರ ಬರುವುದು ಗೃಹಸ್ಥಾಶ್ರಮ, ಅಂದ್ರೆ ಸಂಸಾರ ಜವಾಬ್ದಾರಿಗಳು ಮತ್ತು ಸಂಪಾದನೆಯ ಘಟ್ಟ. 3ನೇಯದಾಗಿ ವಾನಪ್ರಸ್ಥ. ಇದು ನಿಧಾನವಾಗಿ ಆ ಲೌಕಿಕ ಜವಾಬ್ದಾರಿಗಳಿಂದ ಹಿಂದೆ ಸರಿದು ಚಿಂತನೆಯ ಕಡೆಗೆ ಹೊರಳುವ ಸಮಯ. ಅಂತಿಮವಾಗಿ ಸನ್ಯಾಸ, ಅಂದ್ರೆ ಸಂಪೂರ್ಣ ನಿರಾಸಕ್ತಿ ಮತ್ತು ಪ್ರಶಾಂತತೆಯ ಹಂತ. ನೋಡಿ, ಈ ಆಶ್ರಮಗಳು ಕೇವಲ ವಯಸ್ಸಿನ ಲೆಕ್ಕಾಚಾರ ಅಲ್ಲ. ಅವು ನಾವು ಸಾಧಿಸಬೇಕಾದ ಗುರಿಗಳಿಗೆ ಪೂರಕವಾದ ವ್ಯವಸ್ಥೆ ಅಂತ ಮೂಲಗಳು ಹೇಳುತ್ತವೆ. ಆ ಗುರಿಗಳೇ ಆ ಪುರುಷಾರ್ಥಗಳು, ಅಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಹೌದು. ಈ ಇಡೀ ವಿನ್ಯಾಸವನ್ನು ಓದುತ್ತಿರುವಾಗ ನನಗೊಂದು ವಿಚಾರ ಹೊಳೆಯಿತು. ಇದನ್ನ ಒಂದು ವಿಡಿಯೋ ಗೇಮ್ನ ರಚನೆಗೆ ಹೋಲಿಸಬಹುದಲ್ವಾ? ಓ, ವಿಡಿಯೋ ಗೇಮ್ ಆಸಕ್ತಿದಾಯಕವಾಗಿದೆ. ಹೇಗೆ ಅಂತ? ಆ ಗೇಮ್ ಶುರುವಾದಾಗ ಒಂದು ಟ್ಯೂಟೋರಿಯಲ್ ಲೆವೆಲ್ ಇರುತ್ತೆ. ಅಲ್ಲಿ ನೀವು ಆಟದ ನಿಯಮಗಳನ್ನು ಕಲಿಯುತ್ತೀರಿ,
ಅದೇ ಬ್ರಹ್ಮಚರ್ಯ. ನಂತರ ನೀವು ಅಸಲಿ ಆಟಕ್ಕೆ ಇಳಿಯುತ್ತೀರಿ. ಅದೇ ಗೃಹಸ್ಥಾಶ್ರಮ. ಇಲ್ಲಿ ನೀವು ಸಂಪನ್ಮೂಲಗಳನ್ನು ಕಲೆ ಹಾಕಬೇಕು, ಶತ್ರುಗಳನ್ನು ಎದುರಿಸಬೇಕು. ಓಕೆ. ಅಲ್ಲಿ ಅರ್ಥ ಅಂದ್ರೆ ಸಂಪತ್ತು ಮತ್ತು ಕಾಮ ಅಂದ್ರೆ ಆಸೆಗಳು ಎಂಬ ರಿವಾರ್ಡ್ಗಳಿರ್ತವೆ. ಆದರೆ ಈ ಗೇಮ್ಗೆ ಒಂದು ಫಿಸಿಕ್ಸ್ ಎಂಜಿನ್ ಇದೆ, ಕೆಲವು ನಿಯಮಗಳಿವೆ. ಅದೇ ಧರ್ಮ. ನೀವು ಆ ನಿಯಮಾವಳಿಯ ಒಳಗೇ ಆಟಾಡಬೇಕು. ಧರ್ಮದ ನಿಯಮಗಳನ್ನು ಮೀರಿದ್ರೆ ನೀವು ಔಟ್. ವಾವ್, ಇದೊಂದು ಅದ್ಭುತವಾದ ಹೋಲಿಕೆ. ಆ ವಿಡಿಯೋ ಗೇಮ್ ಹೋಲಿಕೆಯನ್ನು ಮುಂದುವರಿಸುವುದಾದ್ರೆ, ಆ 3 ಮತ್ತು 4ನೇ ಲೆವೆಲ್ ಅಂದ್ರೆ ವಾನಪ್ರಸ್ಥ ಮತ್ತು ಸನ್ಯಾಸ ಇದೆಯಲ್ಲ, ಅದು ಫೈನಲ್ ಬಾಸ್ ಲೆವೆಲ್ ಇದ್ಹಾಗೆ. ಹೌದು, ಫೈನಲ್ ಬಾಸ್. ಇಲ್ಲಿ ಅಂತಿಮ ಹಂತವಾದ ಮೋಕ್ಷವನ್ನು ತಲುಪಬೇಕು. ಆದರೆ ಅನೇಕರು ಮಾಡುವ ತಪ್ಪೇನೆಂದರೆ ಆ ಮೊದಲ 2 ಲೆವೆಲ್ನಲ್ಲೇ ಸಿಕ್ಕಿಹಾಕೊಳ್ತಾರೆ. ಅರ್ಥ ಮತ್ತು ಕಾಮಗಳನ್ನು ಸಂಗ್ರಹಿಸುವುದೇ ಗೇಮ್ನ ಅಂತಿಮ ಗುರಿ ಅಂತ ಭ್ರಮಿಸಿಬಿಡ್ತಾರೆ. ಎಕ್ಸಾಕ್ಟ್ಲಿ. ಮೂಲ ಗ್ರಂಥಗಳು ಹೇಳುವುದು, ನೀವು ಹಿಂದಿನ ಮೆಟ್ಟಿಲುಗಳನ್ನು ಆ ಧರ್ಮದ ಚೌಕಟ್ಟಿನಲ್ಲಿ ಸರಿಯಾಗಿ ದಾಟಿ ಬಂದರಷ್ಟೇ ಆ ಅಂತಿಮವಾದ ಮೋಕ್ಷ ಎಂಬ ಬಿಡುಗಡೆಯ ಹಂತವನ್ನು ತಲುಪಲು ಸಾಧ್ಯ ಅಂತ. ಹಾಗಾದ್ರೆ ಮೋಕ್ಷವೇ ಜೀವನದ ಆ ಅಂತಿಮ ಲೆವೆಲ್ ಅನ್ನುವುದಾದರೆ, ಆ ಫೈನಲ್ ಲೆವೆಲ್ ಅನ್ನು ಕ್ಲಿಯರ್ ಮಾಡುವ ಪಾಸ್ವರ್ಡ್ ಅಥವಾ ಮಾರ್ಗ ಯಾವುದು? ಅಲ್ಲಿಗೆ ನಾವು ಮರಳಿ ಆ 7ನೇ ಪ್ರಮೇಯಕ್ಕೆ ಬರ್ತೀವಿ ಅಲ್ವಾ? ಹೌದು, ಅಮಲ ಭಕ್ತಿಶ್ಚ ತತ್ಸಾಧಿನಂ. ಅದೇ, ಕೇವಲ ಅಮಲ ಭಕ್ತಿಯಿಂದ ಮಾತ್ರ ಅದು ಸಾಧ್ಯ. ಈಗ ನಾರದ ಭಕ್ತಿ ಸೂತ್ರವು ಈ ಭಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ತದೆ ಅಂತ ನೋಡೋಣ. ಇದರ 7ನೇ ಸೂತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಾ ನ ಕಾಮಯಮಾನ ನಿರೋಧರೂಪತಾತ್ ಅಂತ. ಆ ಸೂತ್ರದ ಆಳವಾದ ಅರ್ಥವೆಂದರೆ, ನಿಜವಾದ ಭಕ್ತಿಯಲ್ಲಿ ಯಾವುದೇ ಕಾಮನೆ ಅಥವಾ ಲೌಕಿಕ ಆಸೆಗಳ ಪ್ರವೇಶ ಇರುವುದಿಲ್ಲ. ಪ್ರೇಮಕ್ಕೆ ಪ್ರೇಮವೇ ಪ್ರತಿಫಲ. ಭಗವಂತನಿಂದ ಏನನ್ನಾದರೂ ನಿರೀಕ್ಷಿಸಿ ಮಾಡುವ ಪ್ರಾರ್ಥನೆ ಕೇವಲ ಒಂದು ಲೌಕಿಕ ಬೇಡಿಕೆಯಾಗುತ್ತದೆಯೇ ಹೊರತು ಸಿದ್ಧಾಂತದ ಪ್ರಕಾರ ಖಂಡಿತ ಅದು ಭಕ್ತಿಯಲ್ಲ. ವ್ಯಾಪಾರದಲ್ಲಿ ನಾವು ಏನನ್ನಾದರೂ ಕಳೆದುಕೊಂಡ್ರೆ ಅಥವಾ ಪಡೆಯದಿದ್ರೆ ದುಃಖವಾಗುತ್ತೆ ಅಲ್ವಾ? ಹೌದು, ಬೇಜಾರಾಗುತ್ತೆ. ಆದ್ರೆ ಅಮಲ ಭಕ್ತಿಯಲ್ಲಿ ಕಳೆದುಕೊಳ್ಳುವ ಭಯವಾಗಲಿ ಪಡೆಯುವ ಆಸೆಯಾಗಲಿ ಇರುವುದಿಲ್ಲ. ಕರೆಕ್ಟ್. ನಮ್ಮ ಆಕರಗಳಲ್ಲಿ ಇದಕ್ಕೆ ಭಾಗವತದ ಪ್ರಹ್ಲಾದನ ಕಥೆಯ ಒಂದು ಪ್ರಬಲವಾದ ಉದಾಹರಣೆ ಕೊಟ್ಟಿದ್ದಾರೆ. ನರಸಿಂಹದೇವರು ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ನಿನಗೆ ಏನು ವರಬೇಕು ಕೇಳು, ನಾನು ಕಲ್ಪವೃಕ್ಷವಿದ್ದಂತೆ ಏನನ್ನಾದರೂ ನೀಡುತ್ತೇನೆ ಅಂದಾಗ ಪ್ರಹ್ಲಾದ ಅತ್ಯಂತ ಅಚ್ಚರಿಯ ಮಾತೊಂದನ್ನು ಹೇಳ್ತಾನೆ. ಏನ್ ಕೇಳ್ತಾನೆ ಆತ? ಹೇ ಪ್ರಭುವೆ, ನಾನು ನಿನ್ನ ಬಳಿ ವ್ಯಾಪಾರ ಮಾಡಲು ಬಂದವನಲ್ಲ. ನೀನು ನನಗೆ ವರವನ್ನು ಕೊಡುವುದೇ ಆದ್ರೆ ನನ್ನ ಹೃದಯದಲ್ಲಿ ಇನ್ನು ಮುಂದೆ ಯಾವುದೇ ಲೌಕಿಕ ಕಾಮನೆಗಳು ಮೂಡದಿರಲಿ, ಅದೇ ನನಗೆ ಬೇಕಾದ ವರ ಅಂತ ಕೇಳ್ತಾನೆ. ಲೈಕ್ ಸಂಪತ್ತು, ಅಧಿಕಾರ, ಸೇಡು ಯಾವುದನ್ನೂ ಆತ ಕೇಳುವುದಿಲ್ಲ. ಅದ್ಭುತ. ಆಸೆಗಳನ್ನು ಈಡೇರಿಸಿಕೊಡುವಂತ ಕೇಳುವುದು ಸಾಮಾನ್ಯ ಮನುಷ್ಯರ ಲಕ್ಷಣ. ಆದ್ರೆ ಆಸೆಗಳೇ ಹುಟ್ಟದಂತೆ ಮಾಡುವಂತ ಕೇಳುವುದು ನಿಜವಾದ ಅಮಲ ಭಕ್ತಿಯ ಲಕ್ಷಣ. ಈ ಆಸೆಗಳನ್ನು ಬೇರು ಸಹಿತ ಕೀಳುವುದನ್ನೇ ನಾರದ ಭಕ್ತಿ ಸೂತ್ರ ಎತ್ತಿ ಹಿಡಿಯುತ್ತದೆ. ಓಕೆ, ಒಂದು ನಿಮಿಷ ನಾವಿದನ್ನ ಸ್ವಲ್ಪ ಪ್ರಾಯೋಗಿಕ ನೆಲೆಯಲ್ಲಿ ನಿಂತು ನೋಡೋಣ. ಅಂದ್ರೆ ಈ ವಿಚಾರ ಕೇಳಲು ಕಥೆಗಳಲ್ಲಿ ಬಹಳ ಅದ್ಭುತವಾಗಿದೆ, ಆದರೆ ಮನುಷ್ಯನ ನೈಜ ಸ್ವಭಾವವೇನು ಹೇಳಿ? ಸಹಜವಾಗಿ ಏನಾದ್ರೂ ಬೇಕು ಅಂತ ಕೇಳೋದೆ ಅಲ್ವಾ? ಎಕ್ಸಾಕ್ಟ್ಲಿ. ನಮಗೆ ನೋವಾದಾಗ, ಸಂಕಟ ಬಂದಾಗ, ನಮ್ಮ ಕೈಮೀರಿದ ಪರಿಸ್ಥಿತಿ ಎದುರಾದಾಗ ನಮ್ಮನ್ನು ಕಾಪಾಡುವ, ನಮಗೆ ಸಾಂತ್ವನ ನೀಡುವ ಶಕ್ತಿಯೊಂದು ಇದೆ ಅಂತ ನಂಬಿ ಏನನ್ನಾದರೂ ಕೇಳುವುದು ನಮ್ಮ ಡಿಎನ್ಎನಲ್ಲೇ ಇದೆ. ಹೌದು. ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ವ್ಯವಹಾರವಲ್ಲದ ನಾನ್ ಟ್ರಾನ್ಸಾಕ್ಷನಲ್ ಪ್ರೀತಿಯನ್ನು ದೇವರ ಮೇಲೆ ತೋರಿಸುವುದು ಆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವೇ? ಇದು ಕೇವಲ ಪುರಾಣದ ಪಾತ್ರಗಳಿಗೆ ಅಥವಾ ಹಿಮಾಲಯದ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾದ ವಿಚಾರವೇನು ಅಂತ ಅನ್ಸುತ್ತೆ ಅಲ್ವಾ? ಈ ಪ್ರಶ್ನೆ ಬರ್ಲೇಬೇಕು. ಯಾಕೆಂದ್ರೆ ನಾರದ ಭಕ್ತಿ ಸೂತ್ರವು ಮನುಷ್ಯನ ಸಹಜ ಭಾವನೆಗಳನ್ನು ನಿರಾಕರಿಸುವುದಿಲ್ಲ. ಅದು ಆ ಭಾವನೆಗಳ ದಿಕ್ಕನ್ನು ಮಾತ್ರ ಬದಲಾಯಿಸಲು ಹೇಳುತ್ತದೆ. ಓಕೆ, ಅಂದ್ರೆ ಹೇಗೆ? ದೇವರನ್ನು ಕೇವಲ ಒಂದು ಅದೃಶ್ಯ ಶಕ್ತಿಯಾಗಿ ಅಥವಾ ಬ್ಯಾಂಕ್ ಎಟಿಎಂ ತರಹ ನಮ್ಮ ಆಸೆಗಳನ್ನು ಈಡೇರಿಸುವ ಕಲ್ಪವೃಕ್ಷವಾಗಿ ನೋಡಿದಾಗ ಈ ವ್ಯವಹಾರದ ಬುದ್ಧಿ ಬರುತ್ತೆ. ಆದ್ರೆ ಅದೇ ದೇವರನ್ನು ನಾವು ಸಂಬಂಧದ ಚೌಕಟ್ಟಿನಲ್ಲಿ ನೋಡಿದಾಗ ಏನಾಗುತ್ತೆ ಯೋಚಿಸಿ? ಒಬ್ಬ ತಾಯಿಯನ್ನು ಮಗು ಪ್ರೀತಿಸುವುದು ಆಕೆ ತನಗೆ ಆಟಿಕೆ ಕೊಡ್ತಾಳೆ, ಚಾಕ್ಲೇಟ್ ಕೊಡ್ತಾಳೆ ಅಂತಲ್ಲ. ಆಕೆ ತನ್ನ ತಾಯಿ ಎಂಬ ಒಂದೇ ಕಾರಣಕ್ಕೆ. ಆ ನಿರೀಕ್ಷೆರಹಿತ ಪ್ರೇಮ ದೇವರ ಮೇಲೂ ಸಾಧ್ಯವಾಗುತ್ತೆ ಯಾವಾಗ ನಾವು ಭಗವಂತನೊಡನೆ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಳ್ತೇವೋ ಆಗ. ಆದ್ರೆ ಇಲ್ಲಿ ನನ್ನದೊಂದು ಬಲವಾದ ಆಕ್ಷೇಪವಿದೆ ನೋಡಿ. ತಾಯಿ ಮತ್ತು ಮಗುವಿನ ಪ್ರೀತಿ ಇದೆಯಲ್ಲ, ಅದು ಜೀವಶಾಸ್ತ್ರಕ್ಕೆ ಅಂದ್ರೆ ಬಯಾಲಜಿಗೆ ಸಂಬಂಧಿಸಿದ್ದು. ಹೌದು.
ಅದು ಎವಲ್ಯೂಷನ್ ಮೂಲಕ ನಮ್ಮ ಮೆದುಳಿನಲ್ಲಿ ವೈರಿಂಗ್ ಆದಂತಹ ಒಂದು ಪ್ರಕ್ರಿಯೆ. ಕಣ್ಣಿಗೆ ಕಾಣುವ ನಮ್ಮನ್ನು ಮುಟ್ಟಿ ಮುದ್ದಾಡುವ ತಾಯಿಯನ್ನು ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಸುಲಭ. ಆದರೆ ಕಣ್ಣಿಗೆ ಕಾಣದ, ಸ್ಪರ್ಶಕ್ಕೆ ಸಿಗದ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಮೇಲೆ ನಾವು ಆ ಜೀವಶಾಸ್ತ್ರೀಯ ಪ್ರೀತಿಯನ್ನು ಹೇಗತಾನೇ ಹುಟ್ಟುಹಾಕಲು ಸಾಧ್ಯ? ಇದು ನಿಜಕ್ಕೂ ಆಳವಾದ ಸವಾಲು. ಅದಕ್ಕಾಗಿಯೇ ಮೂಲ ಗ್ರಂಥಗಳು ಭಕ್ತಿಯನ್ನು ಏಕಾಏಕಿ ಹುಟ್ಟುವ ಜಾದೂ ಅಂತ ಕರೆಯೋದಿಲ್ಲ, ಅದನ್ನ ಒಂದು ಸಾಧನೆಯನ್ನುತ್ತವೆ. ಸಾಧನೆ, ಓಕೆ. ಮಗುವಿನ ಪ್ರೀತಿ ಜೀವಶಾಸ್ತ್ರೀಯವಾಗಿರ್ಬೋದು, ಆದ್ರೆ ನಾವೊಂದು ಕಲೆಯನ್ನೋ ಸಂಗೀತವನ್ನೋ ಪ್ರೀತಿಸುತ್ತೇವಲ್ಲ, ಅದು ಹೇಗೆ? ಒಬ್ಬ ಸಂಗೀತಗಾರ ಕೇವಲ ಹಣಕ್ಕಾಗಿ ಹಾಡೋದಿಲ್ಲ, ಆ ಸಂಗೀತದಲ್ಲಿ ಆತ ಸಂಪೂರ್ಣವಾಗಿ ಲೀನವಾಗುತ್ತಾನೆ, ಅದ್ರಿಂದ ಸಿಗುವ ಆನಂದವೇ ಅವನಿಗೆ ಅಂತಿಮವಾಗಿರುತ್ತೆ. ಕರೆಕ್ಟ್. ಅದೇ ರೀತಿ ಭಗವಂತನನ್ನು ಕಣ್ಣಿನಿಂದ ನೋಡಲಾಗದಿದ್ದರೂ ಸೃಷ್ಟಿಯ ಅದ್ಭುತಗಳ ಮೂಲಕ, ನಮ್ಮ ಅಂತರಂಗದ ಅರಿವಿನ ಮೂಲಕ ಆತನ ಗುಣಗಳನ್ನು ಆರಾಧಿಸಲು ಶುರುಮಾಡಿದಾಗ ಅದು ಕೇವಲ ಒಂದು ಅಭ್ಯಾಸವಾಗಿ ಉಳಿಯದೆ ಒಂದು ಅನುಭವವಾಗಿ ಬದಲಾಗುತ್ತದೆ. ಆ ಎಕ್ಸ್ಪೀರಿಯನ್ಸ್ ಜೀವಶಾಸ್ತ್ರೀಯ ಪ್ರೀತಿಗಿಂತಲೂ ಬಲವಾಗಿರುತ್ತೆ. ವಾವ್! ಅಂದ್ರೆ ಅದು ನಿರಂತರವಾದ ಶ್ರದ್ಧೆ ಮತ್ತು ಆಚರಣೆಯಿಂದ ಬರಬೇಕಾದದ್ದು ಅಂತಾಯ್ತು. ಹಾಗಾದ್ರೆ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬರೋಣ. ನಮಗೆ ಈ ಎಲ್ಲ ತತ್ವಗಳ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ ಅಲ್ವಾ? ಹೌದು, ಸಿಕ್ಕಿದೆ. ಮಧ್ವಾಚಾರ್ಯರ ನವಪ್ರಮೇಯಗಳ ಗೊತ್ತು, ನಾರದ ಭಕ್ತಿ ಸೂತ್ರದ ಅರ್ಥ ಗೊತ್ತು, ಜೀವನದ 4 ಆಶ್ರಮಗಳ ಲೆಕ್ಕಾಚಾರವೂ ಗೊತ್ತು. ಕೇವಲ ಈ ತತ್ವಗಳನ್ನು ತಿಳಿದುಕೊಂಡ್ರೆ, ಅಂದ್ರೆ ಜ್ಞಾನ ಪಡೆದುಕೊಂಡ್ರೆ ಸಾಕ ಮುಕ್ತಿ ಸಿಗುತ್ತದೆಯೇ? ಕೇವಲ ಇಂಟೆಲೆಕ್ಚುಯಲ್ ಜ್ಞಾನದಿಂದ ಆ ಅಂತಿಮ ಲೆವರ್ ತಲುಪಲು ಸಾಧ್ಯವೇ? ಸಿದ್ಧಾಂತವು ಸ್ಪಷ್ಟವಾಗಿ ವಾದಿಸುವಂತೆ ಕೇವಲ ಜ್ಞಾನದಿಂದ ಅದು ಖಂಡಿತ ಅಸಾಧ್ಯ. ಇದನ್ನ ಅರ್ಥ ಮಾಡಿಕೊಳ್ಳಲು ಜೀವಾತ್ಮನು ಸಂಸಾರದ ಬಂಧನದಲ್ಲಿ ಸಿಲುಕಲು ಕಾರಣವೇನು ಎಂಬುದನ್ನು ನಾವು ಮೊದಲು ಅರಿಯಬೇಕು. ಪ್ರಕೃತಿಯ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಈ ಗುಣಗಳು ಜೀವಾತ್ಮನ ಮೇಲೆ ಒಂದು ದಟ್ಟವಾದ ಆವರಣವನ್ನು ಅಥವಾ ಕವಚವನ್ನು ನಿರ್ಮಿಸಿವೆ. ಈ ಆವರಣ ಜೀವಾತ್ಮನ ಮೂಲ ಸ್ವರೂಪವನ್ನೇ ಮರೆಮಾಚಿದೆ. ಲೈಕ್ ನಮ್ಮ ಆಕರಗಳಲ್ಲಿ ಈ ಪ್ರಕೃತಿಯ ಆವರಣವನ್ನ ವಿವರಿಸಲು ಒಂದು ಅದ್ಭುತವಾದ ದೀಪ ಮತ್ತು ಮುಚ್ಚಳದ ಉದಾಹರಣೆ ಕೊಟ್ಟಿದ್ದಾರೆ ಗೊತ್ತಾ? ಹೌದು, ಬಹಳ ಸುಂದರವಾದ ಉದಾಹರಣೆ ಅದು. ಜೀವಾತ್ಮರ ಸ್ವಸ್ವರೂಪವನ್ನು ಒಂದು ಬೆಳಗುತ್ತಿರುವ ದೀಪಕ್ಕೆ ಹೋಲಿಸಬಹುದು. ಆ ದೀಪದೊಳಗೆ ಜ್ಞಾನ, ಆನಂದ ಎಲ್ಲವೂ ಇದೆ. ಆದರೆ ಆ ದೀಪದ ಮೇಲೆ ಪ್ರಕೃತಿಯ ಗುಣಗಳೆಂಬ ದಟ್ಟವಾದ ಮುಚ್ಚಳವೊಂದನ್ನು ಕೌಚಿಡಲಾಗಿದೆ. ಆ ಮುಚ್ಚಳ ಇರುವವರೆಗೂ ದೀಪ ಒಳಗಡೆ ಎಷ್ಟೇ ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೂ ಹೊರಗೆ ಕಿಂಚಿತ್ತೂ ಬೆಳಕು ಕಾಣುವುದಿಲ್ಲ. ನಿಖರವಾಗಿ. ನೀವು ಕೇವಲ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡೆಯುವುದರಿಂದ ಏನಾಗುತ್ತೆ? ಜ್ಞಾನವು ನಮಗೆ ಕೇವಲ ಒಂದು ಎಚ್ಚರಿಕೆಯನ್ನು ಕೊಡ್ತದೆ ಅಷ್ಟೆ. ಓಹೋ, ನಾನು ಈ ದೇಹವಲ್ಲ, ನನ್ನ ಮೇಲೆ ಪ್ರಕೃತಿಯ ಒಂದು ಮುಚ್ಚಳ ಇದೆ, ನಾನು ಒಳಗಿರುವ ಜ್ಞಾನದೀಪ ಎಂಬ ಅರಿವು ಮೂಡ್ತದೆ. ಓಕೆ, ಅರಿವು ಮೂಡುತ್ತೆ. ಆದ್ರೆ ಜ್ಞಾನಕ್ಕೆ ಆ ಜಡವಾದ ಪ್ರಕೃತಿಯ ಮುಚ್ಚಳವನ್ನು ಒಡೆಯುವ ಶಕ್ತಿಯಿಲ್ಲ. ಆ ಮುಚ್ಚಳವನ್ನು ತೆಗೆಯಲು ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಆ ಮುಚ್ಚಳವನ್ನು ತೆಗೆಯುವ ಶಕ್ತಿಯಿರುವುದು ಆ ಭಗವಂತನಿಗೆ ಮಾತ್ರ. ಆ ಪರಮಾತ್ಮನ ಅನುಗ್ರಹ ಅಥವಾ ಕೃಪೆ ಪ್ರಾಪ್ತವಾಗುವುದು ಕೇವಲ ಆ ನಿರೀಕ್ಷೆರಹಿತ ಅಮಲವಾದ ಭಕ್ತಿಯಿಂದ ಮಾತ್ರ. ವಾಹ್! ಇದನ್ನ ಕೇಳಿದಾಗ ನನಗೊಂದು ದೈನಂದಿನ ಉದಾಹರಣೆ ನೆನಪಾಗ್ತಿದೆ. ನೀವು ಆನ್ಲೈನ್ನಲ್ಲಿ ಒಂದು ಅತ್ಯಂತ ರುಚಿಯಾದ ಬಿರಿಯಾನಿ ಅಥವಾ ಪಾಯಸ ಮಾಡುವುದು ಹೇಗೆ ಅಂತ ಒಂದು ಸುದೀರ್ಘವಾದ ರೆಸಿಪಿ ವಿಡಿಯೋ ನೋಡ್ತೀರಾ ಅಂದ್ಕೊಳ್ಳಿ. ಓಕೆ. ಆ ಅಡಿಗೆಗೆ ಏನೇನು ಬೇಕು, ಎಷ್ಟು ಉಷ್ಣಾಂಶದಲ್ಲಿ ಬೇಯಿಸಬೇಕು ಎಂಬ ಸಂಪೂರ್ಣ ಜ್ಞಾನ ಈಗ ನಿಮ್ಮ ತಲೆಯಲ್ಲಿದೆ. ಅದೇ ಆ ರೆಸಿಪಿ ಗೊತ್ತಿದ್ದ ತಕ್ಷಣ ನಿಮ್ಮ ಹೊಟ್ಟೆ ತುಂಬುತ್ತದೆಯಾ? ಹಸಿವು ನೀಗ್ತದೆಯಾ? ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ. ಜ್ಞಾನ ಕೇವಲ ಆ ರೆಸಿಪಿ ಇದ್ದ ಹಾಗೆ. ಅದು ನಮಗೆ ದಾರಿಯನ್ನು ಮಾಡಬೇಕಾದ ವಿಧಾನವನ್ನು ಮಾತ್ರ ತೋರಿಸ್ತಿದೆ. ಆದರೆ ಭಕ್ತಿ ಮತ್ತು ದೇವರ ಅನುಗ್ರಹವೆಂಬುದು ಆ ಅಡಿಗೆಯನ್ನು ಸ್ವತಃ ಮಾಡಿ ಅದನ್ನು ಉಂಡು ಅನುಭವಿಸುವ ತೃಪ್ತಿ. ಆ ಅಡುಗೆಯ ಉದಾಹರಣೆ ಭಕ್ತಿ ಮತ್ತು ಅನುಗ್ರಹದ ನಡುವಿನ ಸಂಬಂಧವನ್ನು ಬಾಳ ನಿಖರವಾಗಿ ಕಟ್ಟಿಕೊಡುತ್ತೆ. ಕೇವಲ ರೆಸಿಪಿಯಿಂದ ಹೊಟ್ಟೆ ತುಂಬೋದಿಲ್ಲ. ಹಾಗಾದ್ರೆ ಆ ಭೋಜನವನ್ನು ಸವಿಯಲು ಅಂದ್ರೆ ಆ ಭಕ್ತಿ ಮತ್ತು ಅನುಗ್ರಹದ ಮೂಲಕ ಈ ಭೌತಿಕ ಜಗತ್ತಿನ ಮಾಯೆಯನ್ನು ದಾಟುವುದು ಹೇಗೆ? ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಇದಕ್ಕೆ ನಾರದ ಭಕ್ತಿ ಸೂತ್ರದ 46ರಿಂದ 55ರವರೆಗಿನ ಸೂತ್ರಗಳು ಸ್ಪಷ್ಟವಾದ ಪ್ರಾಯೋಗಿಕವಾದ ಉತ್ತರಗಳನ್ನು ನೀಡುತ್ತವೆ. ಅಂದ್ರೆ ಯಾರು ಈ ಮಾಯೆಯನ್ನು ದಾಟುತ್ತಾರೆ ಎಂಬ ಪ್ರಶ್ನೆಗೆ ಆಕರಗಳಲ್ಲಿ ಕೆಲವು ನಿರ್ದಿಷ್ಟ ಹೆಜ್ಜೆಗಳನ್ನು ಗುರುತಿಸಲಾಗಿದೆ ಅಲ್ವಾ? ಹೌದು. ಮೊದಲನೇದಾಗಿ ದುಷ್ಟರ ಸಹವಾಸವನ್ನು ಅಂದ್ರೆ ದುಸ್ಸಂಗಮವನ್ನು ಬಿಡಬೇಕು.
ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ ಎಂಬುದು ನಮ್ಮ ಚಿಂತನೆಗಳನ್ನು ರೂಪಿಸುತ್ತದೆ. ಎರಡನೆಯದು ನಾನು ಮತ್ತು ನನ್ನದು ಎಂಬ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸುವುದು. ಕರೆಕ್ಟ್. ಮೂರನೆಯದಾಗಿ ತಾನು ಮಾಡುವ ಪ್ರತಿಯೊಂದು ಕೆಲಸದ ಫಲವನ್ನು ಭಗವಂತನಿಗೆ ಅರ್ಪಿಸಿ ಏಕಾಂತದಲ್ಲಿ ಧ್ಯಾನಿಸುವವನು ಈ ಸಂಸಾರವನ್ನು ದಾಟುತ್ತಾನೆ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಈ ಭಕ್ತಿಯನ್ನು ನಿತ್ಯ ಜೀವನದಲ್ಲಿ ಆಚರಣೆಗೆ ತರಲು ಭಾಗವತದಲ್ಲಿ ಉಲ್ಲೇಖಿಸಿರುವ ನವವಿಧ ಭಕ್ತಿಯ ಅಂದ್ರೆ 9 ವಿಧದ ಭಕ್ತಿಯ ಮಾರ್ಗಗಳಿವೆ. ಅವು ಯಾವುವೆಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಇವೆಲ್ಲವನ್ನೂ ದಿನನಿತ್ಯ ಪಾಲಿಸುವುದು ಕಷ್ಟ ಅಲ್ವಾ? ನಾವಿಲ್ಲಿ ಈ 9 ಪಟ್ಟಿ ಮಾಡುವ ಬದಲು ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ. ಉದಾಹರಣೆಗೆ ಶ್ರವಣ. ಇದರ ಅರ್ಥ ಕೇವಲ ಕಿವಿಯಿಂದ ಕೇಳುವುದಲ್ಲ, ಭಗವಂತನ ಗುಣಗಳನ್ನು ಸದಾ ಆಲಿಸುತ್ತಾ ಅದನ್ನೇ ಮನನ ಮಾಡಿಕೊಳ್ಳುವುದು. ಓಕೆ. ಇನ್ನೊಂದು ಸಖ್ಯ ಅಂದ್ರೆ ದೇವರನ್ನು ನಮ್ಮ ಅತ್ಯಂತ ಆಪ್ತ ಸ್ನೇಹಿತನಂತೆ ನೋಡುವುದು. ಸ್ನೇಹಿತನ ಬಳಿ ನಾವು ಯಾವುದೇ ಮುಖವಾಡವಿಲ್ಲದೆ ಹೇಗೆ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತೇವೋ ಹಾಗೆ ದೇವರೊಡನೆ ಮುಕ್ತವಾಗಿರುವುದು. ವಾವ್! ಈ 9 ಮಾರ್ಗಗಳಲ್ಲಿ ಯಾವುದಾದರೂ ಒಂದನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡ್ರೂ ಆ ಭಗವಂತನ ಅನುಗ್ರಹ ಲಭಿಸ್ತದೆ ಅಂತ ಮೂಲಗಳು ಹೇಳ್ತವೆ. ಸರಿ, ಇದೆಲ್ಲವನ್ನೂ ಪಾಲಿಸಿದ ಮೇಲೆ ಸಿಗುವ ಆ ಪರಿಶುದ್ಧ ಪ್ರೇಮದ ಅನುಭವ ಹೇಗಿರುತ್ತೆ? ಆ ಸ್ಥಿತಿಯನ್ನು ತಲುಪಿದ ಮೇಲೆ ಮನುಷ್ಯನಿಗೆ ಏನನ್ನಿಸ್ತದೆ? ಮೂಲಗಳು ಈ ಅನುಭವವನ್ನು ವಿವರಿಸಲು ಒಂದು ಅಸಾಧಾರಣವಾದ ಪದವನ್ನು ಬಳಸ್ತವೆ. ಅದೇ ಮೂಕಾಸ್ವಾದನವತ್. ಅದೊಂದು ಅತ್ಯದ್ಭುತವಾದ ರೂಪಕ್ಕಾಗುತ್ತಾ? ಇದರ ಅರ್ಥ ಒಬ್ಬ ಹುಟ್ಟು ಮೂಕನಿಗೆ ನೀವು ಜಗತ್ತಿನ ಅತ್ಯಂತ ರುಚಿಯಾದ ಸಿಹಿ ತಿನಿಸೊಂದನ್ನು ತಿನ್ನಲು ಕೊಟ್ರೆ ಏನಾಗ್ತದೆ? ಅವ್ನು ಖುಷಿ ಪಡ್ತಾನೆ. ಹೌದು, ಅವನು ಆ ರುಚಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾನೆ, ಆನಂದ ಪಡುತ್ತಾನೆ. ಅವನ ಮುಖದಲ್ಲಿ ಆ ಸಂತೋಷ ಎದ್ದು ಕಾಣುತ್ತದೆ. ಆದರೆ ಆ ರುಚಿ ಹೇಗಿತ್ತು ಅಂತ ಕೇಳಿದ್ರೆ ಅದನ್ನು ಮಾತುಗಳಲ್ಲಿ ವಿವರಿಸಲು ಅವನಿಗೆ ಬರುವುದಿಲ್ಲ. ಆ ರುಚಿಯನ್ನು ವರ್ಣಿಸಲು ಅವನ ಬಳಿ ಶಬ್ದಗಳೇ ಇರುವುದಿಲ್ಲ. ನಿಜವಾದ ಭಕ್ತಿಯ ಆನಂದವೂ ಹಾಗೆಯೇ. ಇದು ಇಂದಿನ ನಮ್ಮ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಎಷ್ಟೊಂದು ತದ್ವಿರುದ್ಧವಾಗಿದೆ ನೋಡಿ. ಇಂದು ನಾವು ಎಲ್ಲೇ ಹೋದ್ರೂ, ಏನೇ ತಿಂದ್ರೂ, ಎಷ್ಟೇ ಸಂತೋಷಪಟ್ರೂ ಅದನ್ನು ಫೋಟೋ ತೆಗೆದು ಅದಕ್ಕೊಂದು ಕ್ಯಾಪ್ಷನ್ ಬರೆದು ಜಗತ್ತಿಗೆ ಹೇಳಲೇಬೇಕು. ಎಕ್ಸಾಕ್ಟ್ಲಿ. ತೋರಿಕೆ ಜಾಸ್ತಿ. ಬೇರೆಯವರಿಗೆ ನಾವೆಷ್ಟು ಸಂತೋಷವಾಗಿದ್ದೀವಿ ಅಂತ ಹೇಳದೇ ಇದ್ರೆ ನಮ್ಗೆ ಸಂತೋಷವಾದಂತೆಯೇ ಅಲ್ಲ ಅನ್ನುವ ಮನಸ್ಥಿತಿ. ಆದರೆ ಈ ಆಧ್ಯಾತ್ಮಿಕ ಆನಂದ ಎನ್ನುವುದು ಅದನ್ನು ಅನುಭವಿಸುವನಿಗೆ ಮಾತ್ರ ಸೀಮಿತ. ಅದನ್ನು ಯಾವ ಫೋಟೋದಲ್ಲೂ ಯಾವ ಮಾತಿನಲ್ಲೂ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಅದು ಅನಿರ್ವಚನೀಯ. ಹೌದು. ಆ ಹಂತವನ್ನು ತಲುಪಿದ ಸಾಧಕನಿಗೆ ಲೌಕಿಕ ಜಗತ್ತಿನ ಆಗು ಹೋಗುಗಳ ಬಗ್ಗೆ, ಸಮಾಜ ತನ್ನನ್ನು ಹೇಗೆ ಗುರುತಿಸುತ್ತದೆ ಎಂಬ ಬಗ್ಗೆ ಕಿಂಚಿತ್ತೂ ಆಸಕ್ತಿ ಇರುವುದಿಲ್ಲ. ಅವನಿಗೆ ಗುಣ ದೋಷಗಳ ಹಂಗಿಲ್ಲ, ಭವಿಷ್ಯದ ಕಾಮನೆಗಳಿಲ್ಲ. ಅವನಿಗೆ ತನ್ನ ಅಸ್ತಿತ್ವವೇ ಭಗವಂತನೊಡನೆ ಬೆರೆತು ಹೋದಂತೆ, ಆ ಭಕ್ತಿಯೇ ಅವನ ಉಸಿರಾಗಿರುವಂತೆ ಭಾಸವಾಗುತ್ತದೆ. ಆ ಮೂಕ ಅನುಭವವೇ ನಿಜವಾದ ಮುಕ್ತಿ. ಹಾಗಾದ್ರೆ ನಾವು ಇಲ್ಲಿವರೆಗೆ ಚರ್ಚಿಸಿದ ಈ 2 ದೈತ್ಯ ಆಕರಗಳ ಸಾರಾಂಶವನ್ನು ಒಟ್ಟುಗೂಡಿಸುವುದಾದ್ರೆ, ಆ ಕೇವಲ ಬುದ್ಧಿಯ ಮಟ್ಟದಲ್ಲಿರುವ ಆಧ್ಯಾತ್ಮಿಕ ಜ್ಞಾನವು ನಾವು ಯಾರು ಎಂಬುದನ್ನು ನಮ್ಮ ಮೇಲಿರುವ ಪ್ರಕೃತಿಯ ಮುಚ್ಚಳವನ್ನು ನಮಗೆ ತಿಳಿಸ್ಕೊಡ್ತದೆ. ಅದು ನಕ್ಷೆಯಷ್ಟೇ. ಕರೆಕ್ಟ್. ಆದರೆ ಯಾವುದೇ ಲೌಕಿಕ ಕಾಮನೆಗಳಿಲ್ಲದ, ಅಹಂಕಾರವಿಲ್ಲದ ಆ ಅಮಲ ಭಕ್ತಿ ಮಾತ್ರ ದೇವರ ಅನುಗ್ರಹವನ್ನು ನಮಗೆ ತಂದುಕೊಡ್ತದೆ. ಆ ಅನುಗ್ರಹವೇ ನಮ್ಮೊಳಗಿನ ಅಜ್ಞಾನದ ಮುಚ್ಚಳವನ್ನು ಒಡೆದು ದೀಪದ ಬೆಳಕನ್ನು ಹೊರತಂದು ಮುಕ್ತಿಗೆ ಅಥವಾ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದೆ. ಈ ಪಯಣದಲ್ಲಿ ಜ್ಞಾನ, ಭಕ್ತಿ ಮತ್ತು ಅನುಗ್ರಹ ಇವು 3 ಒಂದಕ್ಕೊಂದು ಬೇರ್ಪಡಿಸಲಾಗದಂತೆ ಬೆಸೆದುಕೊಂಡಿವೆ. ಜ್ಞಾನವು ದಾರಿ ತೋರಿಸಿದರೆ ಭಕ್ತಿಯು ಹೆಜ್ಜೆ ಹಾಕುವಂತೆ ಮಾಡುತ್ತದೆ ಮತ್ತು ಅನುಗ್ರಹವು ನಮ್ಮನ್ನು ಗುರಿ ತಲುಪಿಸುತ್ತದೆ. ಈ ಎಲ್ಲಾದ್ಭುತ ವಿಚಾರಗಳನ್ನು, ಆ ಪ್ರಾಚೀನ ಋಷಿಗಳ ಚಿಂತನೆಗಳನ್ನು ಆಲಿಸಿನ ಮೇಲೆ ನಮ್ಮ ಕೇಳುಗರು ತಮ್ಮೊಳಗ ತಾವು ಕೇಳಿಕೊಳ್ಬೇಕಾದ ಇಂದಿನ ನಮ್ಮ ವ್ಯಾವಹಾರಿಕ ಬದುಕಿಗೆ ಕನ್ನಡಿ ಹಿಡಿಯುವಂಥ ಒಂದು ವಿಷಯವೊಂದಿದೆ. ಅದೇನು ಅಂಥೇಳಿ? ಎಲ್ಲರೂ ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ ನೋಡಿ. ನಮ್ಮ ಇಂದಿನ ದೈನಂದಿನ ಜೀವನದಲ್ಲಿ ಯಾವುದೇ ಲಾಭ, ಪ್ರತಿಫಲ, ಹಣ ಅಥವಾ ಕನಿಷ್ಠ ನನ್ನನ್ನು ಯಾರಾದರೂ ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಿ ಎಂಬ ನಿರೀಕ್ಷೆಯೂ ಇಲ್ಲದೆ ನಾವು ಮಾಡುವ ನಿಸ್ವಾರ್ಥವಾದ ಒಂದಾದರೂ ಕೆಲಸವಿದೆಯೇ? ಬಹಳ ಆಳವಾದ ಪ್ರಶ್ನೆ. ಕೇವಲ ಮಾಡುವುದರ ಆನಂದಕ್ಕಾಗಿ ಶುದ್ಧ ಪ್ರೀತಿಯಿಂದ ಬೇರೇನನ್ನು ನಿರೀಕ್ಷಿಸದೆ ನಾವು ತೊಡಗಿಕೊಳ್ಳುವ ಆ ಒಂದು ವಿಷಯವೇ ಬಹುಶಃ ನಿಜವಾದ ಆಧ್ಯಾತ್ಮಿಕ ಭಕ್ತಿಯ ಮೊದಲ ಮೆಟ್ಟಿಲಾಗಿರಬಹುದಲ್ಲವೇ? ಖಂಡಿತ.
ಭಕ್ತಿ ಅಂದ್ರೆ ಎಲ್ಲೋ ಕಾಡಿಗೋಗಿ ಕಣ್ಣುಮುಚ್ಚಿ ಕೂರುವುದಲ್ಲ. ನಮ್ಮ ಅಂತರಂಗದಲ್ಲಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಆ ನಿರೀಕ್ಷೆಗಳಿಲ್ಲದ ಪ್ರೀತಿಯನ್ನು, ಆ ಅಮಲ ಭಕ್ತಿಯನ್ನು ಮೊಳಕೆಯೊಡೆಯುವಂತೆ ಮಾಡುವುದು. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತನಾಡಿದ ಆ ವ್ಯವಹಾರದ ಲೆಕ್ಕಾಚಾರವನ್ನು ಬದಿಗಿಟ್ಟು ಶುದ್ಧವಾದ ಪ್ರೀತಿಯನ್ನು ಪೋಷಿಸುವ ಕಡೆಗೆ ನಮ್ಮ ಹೆಜ್ಜೆ ಇರಲಿ. ಈ ಪ್ರಶ್ನೆ ಮತ್ತು ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.